ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವತ್ತು ಹಾಸ್ಟೆಲ್ಗೆ ಹೋಗಿದ್ವಲ್ವಾ, ಅಲ್ಲಿ ಪರಿಚಯ ಆದ. ತುಂಬಾ ಒಳ್ಳೆ ಹುಡುಗ. ಪಾಪ ಅಮ್ಮ ಇಲ್ಲ. ಇವನ್ಗೆ ಅಮ್ಮ ಇಲ್ಲ ಅಂತ ನೀನು ಅಮ್ಮನ ತರ ನೋಡ್ಕೊಳ್ಳೋದಕ್ಕೆ ಇವನು ಇಲ್ಲಿ ಕರ್ಕೊಂಡ್ ಬಂದಿಯಾ? ಇವತ್ತು ಹಾಸ್ಟೆಲ್ಗೆ ಹೋಗಿದ್ದೆ. ಅಲ್ಲಿ ಪಾಪ ಅಮ್ಮ ಬೇಕು ಅಂತ ಕೊರಗ್ತಿದ್ದ. ಅದಕ್ಕೆ ಒಂದ್ 4 ದಿವಸ ನಮ್ ಜೊತೆ ಇರ್ಲಿ ಅಂತ ಕರ್ಕೊಂಡ್ ಬಂದೆ. ಇವನಲ್ಲಿದ್ರೆ ಪಾಪ ಇವನ್ ಮನ್ಸಿಗೆ ಸಮಾಧಾನ, ಖುಷಿನೂ ಸಿಗತ್ತೆ. ಅದ್ ತಪ್ಪೆ. ದಿಕ್ಕು ದೇಶ ಇಲ್ದವ್ರನ್ನ ಈ ಮನೆ ಕರ್ಕೊಂಡ್ ಬಂದಿಲ್ಲ. ಇದೇನ್ ಧರ್ಮಛತ್ರ ಕೆಟ್ಟೋಯ್ತಾ? ಸುಕ್ಕು, ನೀ ಸುಮ್ನೆ ಇರೋ. ಅಣ್ಣ ಮಾತಾಡ್ತಾನೆ. ರೀ, ನೀವು ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೊಂಡಿದ್ರೆ ಸರಿ. ಮಾವ, ಈ ಹುಡುಗ ಎಲ್ಲಿರೋದು ನನಗೆ ಇಷ್ಟ ಇಲ್ಲ. ಇವನಲ್ಲಿ ಏನೋ ನೆಗೆಟಿವ್ ಇದೆ. ಮೊದ್ಲು ಇವರಿಂದ ಹೊರಗೆ ಕಳ್ಸಿ. ಅಲ್ಲ ಮಾವ, ಇವನ್ ಏನ್ ತಪ್ಪು ಮಾಡಿದ್ದಾನ ಅಂತ ಇವನ್ನ ಆಚೆ ಕಳಿಸ್ಬೇಕು, ನೀವೇ ಹೇಳಿ. ಹೌದು ಅಪ್ಪ, 4 ದಿನ ಇದ್ದೋಗ್ಲಿ ಅಂತ ಕರ್ಕೊಂಡ್ ಬಂದಿದ್ದಾಳೆ. ಈ ಹುಡುಗ ನಮ್ ನೆಂಟನೋ ಪರಿಚಯ ಇದ್ದವನೋ ಆಗಿದ್ರೆ ನಾವ್ ಇರಿಸ್ಕೋತಿದ್ವಿ ತಾನೆ. ಅಣ್ಣ, ದೀಪ ಅರ್ಚನಾ ಹೇಳೋದು ಕರೆಕ್ಟ್ ಆಗಿದೆ. ಒಂದ್ 4 ದಿನ ಇಲ್ಲೇ ಇರ್ಲಿ ಬಿಡು. ಅದ್ರಲ್ಲಿ ಏನ್ ತಪ್ಪಿದೆ? ಇವನ್ ಇಲ್ಲಿರೋದು ನನಗಿಷ್ಟ ಇಲ್ಲ. ಏಯ್, ನಡಿ ಆಚೆಗೆ. ಏನೇ ನಮ್ ಸೌಂದರ್ಯಂಗೆ ತಳ್ಳೋ ಅಷ್ಟು ಧೈರ್ಯ ಬಂತ ನಿನ್ಗೆ? ನಿನ್ನ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ನೀನದನ್ನ ಇವತ್ತು ಮೀರಿದ್ಯಾ. ಲಿಮಿಟ್ ಅಲ್ಲಿ ಇದ್ರೆ ಒಳ್ಳೇದು. ಅರ್ಥ ಆಯ್ತಾ? ಈ ಮನೆಯಲ್ಲಿ ದೊಡ್ಡವನು ಅಂತ ನಮ್ಮ ಅಣ್ಣ ಇದ್ದಾನೆ. ಅವನ್ ಡಿಸೈಡ್ ಮಾಡ್ತಾನೆ. ಮಧ್ಯದಲ್ಲಿ ಯಾರು ಮಾತಾಡಬಾರ್ದು. ಭಾಸ್ಕರ್, ಏನಪ್ಪ ಇದೆಲ್ಲ? ಗಂಡ ಅಂತ ನೋಡದೆ ಮರ್ಯಾದೆ ಕೊಡದೆ ಮಾತಾಡ್ತಾಳಲ್ಲ, ಸುಮ್ಮನಿರ್ಬೇಕ ನಾನು? ಅದು ಅಲ್ಲದೆ ಅಷ್ಟು ಸಣ್ಣ ಹುಡುಗನ ಮೇಲೆ ಸವಾರಿ ಮಾಡಕ್ ಹೊರಟಿದ್ದಾಳ ಅವಳು. ಅದು ತಪ್ಪಲ್ವಾ? ಸುಕನ್ಯಾ, ನೀನು ಸ್ವಲ್ಪ ನೋಡ್ಕೊಂಡು ಮಾತಾಡ್ಬೇಕಲ್ವಾ? ಎಲ್ಲರ ಮುಂದೆ ಗಂಡನಿಗೆ ಹಾಗೆಲ್ಲ ಹೇಳೋದು ತಪ್ಪಮ್ಮ. ಸಾರಿ ಬಾಬಾ. ಸಾರಿ ಕೇಳ್ಬೇಕಾಗಿರೋದು ನನಗಲ್ಲಮ್ಮ, ನೀನು ಗಂಡನಿಗೆ ಕೇಳಿಸು. ಇವಳು ಸಾರಿ ಯಾರಿಗೆ ಬೇಕು? ನೆಟ್ಟಿಗಿದ್ರೆ ಸಾಕಾಗಿದೆ ಅಷ್ಟೇ. ಆಯ್ತಾಯ್ತು, ಈಗ ನೀವಿಬ್ರು ಜಗಳ ಆಡಬೇಡಿ. ಅದನ್ನ ಆಮೇಲೆ ನೋಡ್ಕೊಳ್ಳ. ಅಣ್ಣ, ನಮ್ದು ಬಿಡು. ಈ ಹುಡುಗನ ಸಮಸ್ಯೆ ಮೊದಲು ಬಗೆಹರಿಸೋಣ. ನನ್ನ ಪ್ರಕಾರ ದೀಪ ಮಾಡಿದ್ರಲ್ಲಿ ಯಾವುದೂ ತಪ್ಪಿಲ್ಲ. ಹೌದು ಅಪ್ಪ, ನಂದು ಅದೇ ಅಭಿಪ್ರಾಯ.